Hello, Jai Hind everyone. So my name is Vinay and I welcome you all on my YouTube channel Maths Bro by Vinay sir. Okay, so ellarigu namaskara. So we will be starting a new set 1000 most important questions for all the central government examinations. Okay, especially for the SSC and the railways examination special. SSC GD, MTS, CHSL, CGL, CPO and other kinds of SSC exams, Railway RPF, Railway Group D, Railway NTPC, Railway ALP, Railway Stenographer, Railway Non-Ministerial Category, all examinations, ಎಲ್ಲ examsಗೆ help ಆಗೋದು ಈ ರೀತಿ will be starting this. Let's start without wasting much time. And if you are new to the channelಗೆ ಜರೂರ್ subscribe ಮಾಡ್ರಿ ಇಲ್ಲಿ. Let's start it now. Question number 1. What is the question ನೋಡ್ರಿ? Everyone pause ಮಾಡ್ರಿ video and read out this question. The price of a table is firstly decreased by 30% and then increased by 80%. Okay, ಎರಡು ಮೀಡಿಯಂ ಯೂಸ್ ಮಾಡಿ ಮಾಡೋಣ ಇದೆ. ಓಕೆ ನೋಡ್ರಿ, ಮೇಜಿನ ಬೆಲೆ ಮೊದಲು 30% ಕಡಿಮೆ ಆಗಿದೆ ಮತ್ತು ನಂತರ 80% ಹೆಚ್ಚಾಗುತ್ತದೆ. ಅಂದ್ರೆ ಫಸ್ಟ್ ಕಡಿಮೆ ಮಾಡಬೇಕು, ಆಮೇಲೆ ಹೆಚ್ಚು ಮಾಡಬೇಕು. ಟೇಬಲ್ ಬೆಲೆಯಲ್ಲಿ ಶೇಕಡಾವಾರು ಎಷ್ಟು ಶೇಕಡ ಜಾಸ್ತಿ ಆಗಿದೆ, ಜಾದ ಆಗಿದೆ ಅದು ಹೇಳಬೇಕು. ಈ ಪ್ರಕಾರ ಕ್ವಶನ್ಗೆ ನೋಡ್ರಿ, ಮೋಸ್ಟ್ ಆಫ್ ದ ಬಿಗಿನರ್ ಸ್ಟೂಡೆಂಟ್ಸ್, ಹೊಸ ಸ್ಟೂಡೆಂಟ್ಸ್ ನೀವು ಇಲ್ಲಿ 100% ತಪ್ಪು ಮಾಡ್ತೀರಿ. ಯಾಕ್ರಿ? ಬಿಗಿನರ್ ಸ್ಟೂಡೆಂಟ್ಸ್ ಇದು ಏನು ವಿಚಾರ ಮಾಡ್ತೀರಿ ನೀವು? ಇದು 30% ಏನಾಗಿದೆ ಕಡಿಮೆ, ಅಂದ್ರೆ -30. ಓಕೆ, ಆಮೇಲೆ ಏನಾಗಿದೆ ಇನ್ಕ್ರೀಸ್ಡ್ ಬೈ 80 ಪ್ಲಸ್ 80. ಸೊ ಇದೇ ಮಾಡಿ ವಾಟ್ ಯು ಗಿವ್ ದ ಆನ್ಸರ್ -30 ಪ್ಲಸ್ 80 ಅಂದ್ರೆ 50 ಪ್ಲಸ್ ಆಗಿದೆ. ಯು ಟೆಲ್ ದಿಸ್ ಆನ್ಸರ್, ದಿಸ್ ಇಸ್ ದ ರಾಂಗ್ ಆನ್ಸರ್, ಇದು ತಪ್ಪು ಆನ್ಸರ್, ದಿಸ್ ಇಸ್ ದ ರಾಂಗ್ ಆನ್ಸರ್ ಫಾರ್ ದಿಸ್. ನಿಮ್ದು ಕ್ವೆಶನ್ ಕರೆಕ್ಟ್ ಆನ್ಸರ್ ಏನು? ಸೊ ನೋಡ್ರಿ, ವಾಟ್ ಇಸ್ ದ ಕರೆಕ್ಟ್ ಆನ್ಸರ್ ಟು ಸಾಲ್ವ್ ದಿಸ್ ಕ್ವೆಶನ್? ಯಾವ ರೀತಿ ಮಾಡಬೇಕು? ಮೂರು ಮೆಥಡ್ಸ್ ನೋಡೋಣ. ಫಸ್ಟ್ ಮೆಥಡ್ ಅಂದ್ರೆ ಡೈರೆಕ್ಟ್ಲಿ ಫಾರ್ಮುಲಾ ಮೆಥಡ್ ಬೈ ಹಾರ್ಟ್ ಮಾಡ್ರಿ. ಏನಿದೆ ಫಾರ್ಮುಲಾ ಮೆಥಡ್? ಮೆಥಡ್ ನಂಬರ್ 1, ಈ ಫಾರ್ಮುಲಾಗೆ ಬೈ ಹಾರ್ಟ್ ಮಾಡ್ರಿ. a ಪ್ಲಸ್ ಬಿ ಪ್ಲಸ್ ಎ ಬಿ ಡಿವೈಡೆಡ್ ಬೈ 100. ಮೆಥಡ್ 1. ಪ್ಲಸ್ ಅಂದ್ರೆ ಇನ್ಕ್ರೀಸ್ ಕೇಸ್ನಲ್ಲಿ ಹೆಚ್ಚಾಗಿದೆ ಅಂದ್ರೆ ಪ್ಲಸ್ ಸೈನ್ ಯೂಸ್ ಮಾಡ್ರಿ, ಕಡಿಮೆ ಆಗಿದೆ ಅಂದ್ರೆ ಮೈನಸ್. ಇಫ್ ಇಟ್ ಈಸ್ ಇನ್ಕ್ರೀಸ್ ಯು ಹ್ಯಾವ್ ಟು ಯೂಸ್ ದ ಪ್ಲಸ್ ಸೈನ್, ಡಿಕ್ರೀಸ್ ಇದೆ ಅಂದ್ರೆ ಮೈನಸ್ ಸೈನ್ ಯೂಸ್ ಮಾಡಬೇಕು. ನೋಡ್ರಿ, ಕ್ವಶನ್ ಅಲ್ಲಿ ಏನಿದೆ ಅಂದ್ರೆ ಫಸ್ಟ್ ಆಫ್ ಆಲ್ ಮೇಜಿನ ಬೆಲೆ ಫಸ್ಟ್ 30% ಕಡಿಮೆ ಅಂದ್ರೆ ಫಸ್ಟ್ -30. ಅರ್ಥ ಆಗಿದೆ ಎಲ್ಲರಿಗೆ? ಐ ಹೋಪ್ ಎವ್ರಿ ಒನ್ ಇಸ್ ಅಂಡರ್ಸ್ಟ್ಯಾಂಡಿಂಗ್. ನೆಕ್ಸ್ಟ್ ಏನ್ ಮಾಡ್ಬೇಕು? 80% ಹೆಚ್ಚು ಮಾಡಬೇಕು. ಇನ್ಕ್ರೀಸಸ್ ಬೈ 80% ಅಂದ್ರೆ ಸೆಕೆಂಡ್ ಪ್ಲಸ್ 80 ಮಾಡ್ರಿ. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನೆಕ್ಸ್ಟ್ ಇಲ್ಲೇ ಯಾವ ಸೈನ್ ಕೊಡಬೇಕು? ಇದು ಫಸ್ಟ್ ಸಂಖ್ಯೆ ಪ್ಲಸ್, ಈ ಸೆಕೆಂಡ್ ಫಸ್ಟ್ ಸಂಖ್ಯೆ ಮೈನಸ್ ಮತ್ತು ಸೆಕೆಂಡ್ ಬಿ ಅಂದ್ರೆ ಏನಿದೆ ಪ್ಲಸ್. ಪ್ಲಸ್ ಮತ್ತು ಮೈನಸ್ ಗುಣಾಕಾರ ಮಾಡಿದ ಮೇಲೆ ಏನ್ ಬರುತ್ತೆ? ಮೈನಸ್ ಸೈನ್. ಪ್ಲಸ್ ಇಂಟು ಮೈನಸ್, ಯಾಕಂದ್ರೆ ಈ ಎರಡು ಸಂಖ್ಯೆ ಗುಣಾಕಾರ ಆಗಬೇಕು. ಸೊ ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್. ಎ ಎಷ್ಟಿದೆ? 30 ಇಂಟು ಎಷ್ಟು? 80. ಎ ಬಿ ಅಂದ್ರೆ ಏನು? ಎ ಇಂಟು ಬಿ ಡಿವೈಡೆಡ್ ಬೈ ಏನು ಬರೀಬೇಕು? 100 ಬರೀರಿ. 0 0 0 0. ಎಸ್. ಸೊ -30 ಪ್ಲಸ್ 80 ಅಂದ್ರೆ 50 ಪ್ಲಸ್ 50 ಆಗಿದೆ. ಆಮೇಲೆ ಅಲ್ಲಿ 3 ಇಂಟು 8 24 ಆಗಿದೆ. ಕಮ್ ಆನ್ ಎವ್ರಿ ಒನ್, 50 minus 24 ಮಾಡ್ರಿ, ದಟ್ ಈಸ್ ಯು ವಿಲ್ ಬಿ ಗೆಟಿಂಗ್ 26. ಸೊ ಪ್ಲಸ್ 26. ನೋಡ್ರಿ, ಆನ್ಸರ್ ಪ್ಲಸ್ 26 ಅಂದ್ರೆ 26% ಜಾಸ್ತಿ ಆಗುತ್ತದೆ. ಸೊ ಆನ್ಸರ್ ಫಾರ್ ದ ಕ್ವೆಶನ್ 26% ಹೇಳಬೇಕು. that's the correct answer for this question. I hope this is clear to each and everyone. ಮೆಥಡ್ ನಂಬರ್ 2 ಬೇಕು ಅಂದ್ರೆ ನೋಡ್ರಿ, ಮೆಥಡ್ 2 ಬೇಡ ಅಂದ್ರೆ ಸ್ಕಿಪ್ ಮಾಡ್ರಿ, ಮುಂದೆ ಹೋಗ್ರಿ. ಓಕೆ, ಲೆಟ್ಸ್ ಸಿ ಮೆಥಡ್ ನಂಬರ್ 2. ಮೆಥಡ್ ನಂಬರ್ 2 ಏನಿದೆ? ವಾಟ್ ಇಸ್ ದ ಮೆಥಡ್ 2? ಇಫ್ ಯು ವಾಂಟ್ ಮೆಥಡ್ 3, ಮೆಥಡ್ 3 ಇಸ್ ಆಲ್ಸೋ ದೇರ್. ರೇಷಿಯೋ ಟೆಕ್ನಿಕ್, ಆ ಟೆಕ್ನಿಕ್ ಇದೆ. ಐ ವಿಲ್ ಟೆಲ್ ಯು ದಟ್ ಆಲ್ಸೋ. ನೋಡ್ರಿ, ಪ್ರೈಸ್ ಆಫ್ ಅ ಟೇಬಲ್. ಇನ್ ದ ಕ್ವೆಶನ್ ಪ್ರೈಸ್ ಗೊತ್ತಿಲ್ಲ ನಮ್ಗೆ, ಏನು ಪ್ರಾಬ್ಲಮ್ ಇಲ್ಲ. ಆ ಪ್ರೈಸ್ ಅಸ್ಯೂಮ್ ಮಾಡ್ರಿ. ಎಷ್ಟು ಅಸ್ಯೂಮ್ ಮಾಡಬೇಕು? 100 ಅಸ್ಯೂಮ್ ಮಾಡ್ರಿ. ಎಷ್ಟು? 100 ಅಸ್ಯೂಮ್ ಮಾಡ್ರಿ. ಎಷ್ಟು ಅಸ್ಯೂಮ್ ಮಾಡಬೇಕು? 100. ಆಮೇಲೆ ಎಷ್ಟು ಸಲ ಇಲ್ಲಿ ಪರ್ಸೆಂಟೇಜ್ ಇದೆ? 2 ಸಲ. 100 ಬರೀರಿ. 100 ಬರೀರಿ. 100. ಅರ್ಥ ಆಗಿದೆ? ಸ್ಟೆಪ್ ನಂಬರ್ 1, ಫಸ್ಟ್ ನಂಬರ್ 100 ಬರೀರಿ. ಓಕೆ, ಸ್ಟೆಪ್ ನಂಬರ್ 2, ಈ ಕ್ವಶನ್ ಅಲ್ಲಿ ನೋಡ್ಬೇಕು ಎಷ್ಟು ಸಲ ಆ ಶೇಕಡ ಕೊಟ್ಟರಲ್ಲಿ. ಸೊ 2 times ದೇ ಹ್ಯಾವ್ ಗಿವನ್ ದ ಪರ್ಸೆಂಟೇಜ್, ಅದಕ್ಕಾಗಿ 2 ಸಲ ಇಲ್ಲಿ 100 ಬರೀಬೇಕು. ಸಪೋಸ್ 3 ಸಲ ಪರ್ಸೆಂಟೇಜ್ ಕೊಟ್ಟಾರ ಅಂದ್ರೆ 3 ಸಲ 100 ಬರಬೇಕು. ಪಾಯಿಂಟ್ ಟು ಬಿ ನೋಟೆಡ್. ಆಮೇಲೆ ನೆಕ್ಸ್ಟ್ ಫಸ್ಟ್ ಏನಿದೆ ಇಲ್ಲಿ 30% ಏನಾಗುತ್ತದೆ?
ಡಿಕ್ರೀಸ್ ಅಂದ್ರೆ ಏನು ಮೈನಸ್ ಸೈನ್. ಸೊ 100ದಲ್ಲಿ -30 ಮಾಡ್ರಿ, ಆ 100 ಸಂಖ್ಯೆಯಿಂದ -30 ಮಾಡ್ರಿ, ಎಷ್ಟು ಬರುತ್ತದೆ 70. ಅರ್ಥ ಆಗಿದೆ. ನೆಕ್ಸ್ಟ್ ಇನ್ಕ್ರೀಸ್ಡ್ ಬೈ 80 ಇದೆ, ಇನ್ಕ್ರೀಸ್ಡ್ ಬೈ 80 ಅಂದ್ರೆ ಆ 100ದಲ್ಲಿ 80 ಪ್ಲಸ್ ಮಾಡ್ರಿ, 100 ಪ್ಲಸ್ 80 ಎಷ್ಟಾಗುತ್ತದೆ 180 ಆಗುತ್ತೆ. ಈಗ ಕಟಿಂಗ್ ಮಾಡಬೇಕು, 0 ಕ್ಯಾನ್ಸಲ್ 100 ಕ್ಯಾನ್ಸಲ್, 100 ಕ್ಯಾನ್ಸಲ್, ಇದು 2 0 ಕ್ಯಾನ್ಸಲ್, 8 7s are, that is 18 7s are 126. ಸೊ ಬೇಸಿಕಲಿ ಇದು ಟೇಬಲ್ ಪ್ರೈಸ್. ಸ್ಟಾರ್ಟಿಂಗ್ ಎಷ್ಟು ಅಸ್ಯೂಮ್ ಮಾಡಿರಿ ನೀವು, ಸ್ಟಾರ್ಟಿಂಗ್ ನೀವು ಅಸ್ಯೂಮ್ ಮಾಡಿರಿ 100, ಬಟ್ ಈಗ ಎಷ್ಟಾಗಿದೆ 126 ಆಗಿದೆ. ಈ 100ರಿಂದ ಈ ಸಂಖ್ಯೆ 100ರಿಂದ 126 ಎಷ್ಟು ಜಾಗ ಆಗಿದೆ 26. ಸೊ ದೇರ್ ಫೋರ್ ಆನ್ಸರ್ ಫಾರ್ ದ ಕ್ವಶನ್ 26% ಇನ್ಕ್ರೀಸ್ ಹೇಳಬೇಕು, ಜಾಸ್ತಿ ಆಗಿದೆ. 100ರಿಂದ 126 ಅಂದ್ರೆ ಜಾದ ಆಗಿದೆ, 26% ಆನ್ಸರ್ ಫಾರ್ ದ ಕ್ವಶನ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಈಚ್ ಅಂಡ್ ಎವ್ರಿ ಒನ್. ಈ ಪ್ರಕಾರ ನೀವು ಇದು ಮಾಡಬೇಕು. ಮೆಥಡ್ 3 ಬೇಕು ಅಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ರಿ, ನೆಕ್ಸ್ಟ್ ವಿಡಿಯೋ ಮತ್ತೆ ಕ್ವಶನ್ಸ್ ಐ ವಿಲ್ ಬಿ ಟ್ರೈಂಗ್ ಟು ಎಕ್ಸ್ಪ್ಲೇನ್. ದಟ್ ಈಸ್ ಅ ರೇಷೋ ಟೆಕ್ನಿಕ್, ಅಲ್ಲಿ ಯೂಸ್ ಮಾಡಬೇಕು. 10:7, ಆಮೇಲೆ 80%. ಓಕೆ, ಸೊ ದಟ್ ಲೈಕ್ ದಟ್ ವಿಲ್ ಬಿ ಡೂಯಿಂಗ್. ಈಗಂದ್ರೆ ಬೇಡ. ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್ ಕ್ವಶನ್. Everyone try this question. I will give the timer. Okay, so within 30 seconds ಇದು ಹೇಳ್ರಿ ಆನ್ಸರ್ ಎಷ್ಟಿದೆ. I have seen most of the beginner students ಈ question they will be giving the wrong answer. ಎಷ್ಟು ಸ್ಟೂಡೆಂಟ್ 90% students, 90% beginner students they give this answer wrong. ಏನ್ ಕೊಡ್ತಾರಲ್ಲಿ wrong. ನೀವು ಯಾವ ಸಿರಿ ಅಂದ್ರೆ ಕ್ಯಾಟಗರಿ ಹೇಳ್ರಿ, ನೋ ಪ್ರಾಬ್ಲಮ್. ತಪ್ಪಾಗಿದೆ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಕಮ್ ಆನ್ ಎವ್ರಿವನ್, ಟ್ರೈ ಇಟ್ ಔಟ್ ಫಾಸ್ಟ್. ಓಕೆ, ಲಾಸ್ಟ್ 5 ಸೆಕೆಂಡ್ಸ್. ಎಷ್ಟು? ಕಮ್ ಆನ್ ಫಾಸ್ಟ್, ಕ್ವಿಕ್. ಐ ಹೋಪ್ ಎವ್ರಿವನ್ ಹ್ಯಾಸ್ ಡನ್ ಇಟ್. ಆನ್ಸರ್ 16, 32, 52, 36 ಏನಿದೆ ನಿಮ್ದು ಆನ್ಸರ್. ಓಕೆ, ಮ್ಯಾಕ್ಸಿಮಮ್ 1 minute. ಆಕ್ಚುಲಿ ಅಷ್ಟು ಬೇಡ, ಬಟ್ ತಗೋರಿ 1 minute. ಆನ್ಸರ್ ಹೇಳ್ರಿ ಕ್ವಿಕ್. ನನಗೆ ಟ್ರೈ ಮಾಡ್ರಿ in your notebook compulsory. ಆಮೇಲೆ ನೀವು ಮ್ಯಾಥಮೆಟಿಕ್ಸ್ 100% ಕಲಿತೀರಿ. ಓಕೆ, ಟೈಮ್ ಓವರ್. ಲೆಟ್ಸ್ ಡ್ರಾಪ್ ಇಟ್ now. Okay, some students may have given 16 as the answer. This is the wrong answer. Okay, let's check what is the answer. Some student, I will tell you, because this question I generally teach in my offline class, Karnataka Coaching Center Belgavi. I teach this question and most of the students, beginner students, they give this answer. This will be the wrong answer. Okay, let's check it out. So nodri, first of all, 48 minus 24 divided by 6 plus 4 into 2 is the question. Idu question ide. Bod mass by heart madri yav word bod mass. BODMAS bod mass. ಇದು ಈ ಟೆಕ್ನಿಕ್ ಯೂಸ್ ಮಾಡಬೇಕು ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್. ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಮತ್ತು ಯಾವಾಗೂ ಈ ಕಡೆಯಿಂದ ಆ ಕಡೆ ಹೋಗಬೇಕು, ಅಂದ್ರೆ ಲೆಫ್ಟ್ ಸೈಡ್ ರಿಂದ ರೈಟ್ ಹ್ಯಾಂಡ್ ಸೈಡ್ಗೆ ಹೋಗ್ರಿ. ಫಸ್ಟ್ ಬ್ರಾಕೆಟ್ ಇಲ್ಲ, ಆಫ್ ಇದೆ, ಇದು ಇಲ್ಲ, ಮತ್ತೇನಿದೆ ಡಿವಿಷನ್. ಫಸ್ಟ್ ಡಿವಿಷನ್ ಭಾಗಾಕಾರ ಮಾಡಬೇಕು. 24 ಡಿವೈಡೆಡ್ ಬೈ 6 ಮಾಡ್ರಿ. 6 ಒಂದ್ಲೆ 6 ನಾಲ್ಕಲೆ, ಇಲ್ಲಿ 4 ಬರೀರಿ. ಅದಾಗಿದೆ ಮೇಲೆ ನೆಕ್ಸ್ಟ್ ಏನಿದೆ ಮಲ್ಟಿಪ್ಲಿಕೇಶನ್ ಅಂದ್ರೆ ಗುಣಾಕಾರ. ಆ ಗುಣಾಕಾರ ಮಾಡ್ರಿ. 4 2 8 ಆನ್ಸರ್ ಫಾರ್ ದ ಕ್ವಶನ್. 48 minus 4 plus 8 ಮತ್ತೆ ಇಲ್ಲೇ ತಪ್ಪಾಗುತ್ತದೆ. ಸಮ್ ಸ್ಟೂಡೆಂಟ್ಸ್ ಏನ್ ವಾಟ್ ಯು ವಿಲ್ ಡೂ, 4 plus 8 ಅಂದ್ರೆ 12. ರಾಂಗ್. 4 plus 8 ಅಂದ್ರೆ 12 ಇಲ್ಲ, ಅಲ್ಲಿ ತಪ್ಪು ಮಾಡಿರಿ ನೀವು. 4 plus 8 ತಪ್ಪು. ಯಾಕ್ರಿ? ಯಾಕಂದ್ರೆ ಇದು ಮೈನಸ್ ಸೈನ್. ದಿಸ್ ಇಸ್ ದ ಮೈನಸ್ ಸೈನ್. ಇಟ್ ಇಸ್ -4. 8 minus 4 ಅಂದ್ರೆ 4 ಬರುತ್ತದೆ. ಯಾಕಂದ್ರೆ -4 ಮೈನಸ್ ಮತ್ತು ಪ್ಲಸ್ ಯಾವಾಗೂ ಆಡ್ ಮಾಡ್ತೀರಿ ಅದು ಮೈನಸ್ ಆಗುತ್ತದೆ. ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆ ಮೈನಸ್ ಮಾಡ್ರಿ. 4 ಯಾವ ಚಿಹ್ನೆ ಕೊಡಬೇಕು? ದೊಡ್ಡ ಸಂಖ್ಯೆದ ಚಿಹ್ನೆ ಕೊಡಬೇಕು, 4. ಸೊ 48 plus 4 ಅಂದ್ರೆ ಎಷ್ಟು? 52. ದಟ್ ಈಸ್ ದ ರೈಟ್ ಆನ್ಸರ್. ಈ ಪ್ರಕಾರ ಬೇಡ. ಅದ್ರ ಏನ್ ಮಾಡ್ರಿ, ಯಾವಾಗೂ ಪ್ಲಸ್ ಮತ್ತು ಮೈನಸ್ ಇದೆ, ಆಲ್ವೇಸ್ ಗೋ ಫ್ರಮ್ ಲೆಫ್ಟ್ ಟು ರೈಟ್ ಸೈಡ್. ಅಲ್ಲಿ ಅಡಿಷನ್ ಫಸ್ಟ್ ಇದೆ, ಆಮೇಲೆ ಸಬ್ಟ್ರಾಕ್ಷನ್. ಬಟ್ ನೋ ಪ್ರಾಬ್ಲಮ್, ನೀವು ಫಸ್ಟ್ ಸಬ್ಟ್ರಾಕ್ಷನ್ ಮಾಡ್ರಿ, ಆಮೇಲೆ ಅಡಿಷನ್ ಮಾಡ್ರಿ, ಏನು ಪ್ರಾಬ್ಲಮ್ ಇಲ್ಲ. AS ಬರೀರಿ ಆರ್ SA ಬರೀರಿ, ಬಟ್ ಫಸ್ಟ್ ಏನಿದೆ ಅದು ಫಸ್ಟ್ ಸಿಂಪ್ಲಿಫೈ ಮಾಡ್ರಿ. 48 minus 4 44, ಆಮೇಲೆ ಪ್ಲಸ್ 8 ಮಾಡ್ರಿ. 44 plus 8 ಆನ್ಸರ್ ಫಾರ್ ದ ಕ್ವೆಶ್ಚನ್ 52.
What you have to remember? Always go from left side to right side. Left side ರಿಂದ right side ಗೆ ಹೋಗ್ರಿ. ಅರ್ಥ ಆಗಿದೆ? So I hope this is clear to everyone. Moving ahead to the next question. And if you are understanding, okay, the classes, if my teaching is helping you, you can just subscribe the channel if you're new, and you can also use that like button. The next question I'm giving you as a homework. But comment box ಅಲ್ಲಿ ನನಗೆ ಹೇಳ್ರಿ, what is the answer for the question in the comment box. ಅರ್ಥ ಆಗಿದೆ? Moving ahead to the next. Everyone pause ಮಾಡ್ರಿ, comment ಮಾಡ್ರಿ in the comment section. Next question ಇದು ratio. Okay, so ನೋಡ್ರಿ, ಇದು top 1000 questions ಅಲ್ಲಿ in every class my target will be easy level questions, medium level. But today's class it will be like easy level. Today's session ಇದು ಸ್ವಲ್ಪ easy level ಇಡೋಣ. And you tell me in the comment box ಯಾವ ರೀತಿ questions ಮಾಡಬೇಕು, whatever, I will reply to each and everyone. What is this answer for the question? Try ಮಾಡ್ರಿ, ಆಮೇಲೆ ನನ್ನ ಸೊಲ್ಯೂಷನ್ ನೋಡ್ರಿ. ರೇಷಿಯೋ ಕ್ವಶನ್ ಬೇಸಿಕ್. ಎ ರೇಷಿಯೋ ಬಿ ಎಷ್ಟಿದೆ, ಬಿ ರೇಷಿಯೋ ಸಿ ಮತ್ತು ಸಿ ರೇಷಿಯೋ ಡಿ, ಆಮೇಲೆ ಎ ರೇಷಿಯೋ ಸಿ ಹೇಳಬೇಕು. ಅಂದ್ರೆ ಫಸ್ಟ್ ಸ್ಟೆಪ್ ಎ ರೇಷಿಯೋ ಬಿ ರೇಷಿಯೋ ಸಿ ರೇಷಿಯೋ ಡಿ ಹೇಳಬೇಕು. ಅದೇ ಏನಿದೆ, ಕಮಾನ್, ಎ ಬಿ ಸಿ ಡಿ. ಇದು ಟ್ರಿಕ್ ನೋಡ್ರಿ, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ನೋ, ಬಟ್ ಬಿಗಿನರ್ ಸ್ಟೂಡೆಂಟ್ಸ್ ನೋಡ್ರಿ, ನೀವು ಎ ರೇಷಿಯೋ ಬಿ ಎಷ್ಟು, 12:5 ಬರೀರಿ. ಇಲ್ಲಿ ಎಷ್ಟಿದೆ, 12:5. ನೆಕ್ಸ್ಟ್ ಬಿ ರೇಷಿಯೋ ಸಿ ಎಷ್ಟು, 15:16 ಬರೀರಿ, 15:16. ಸಿ ರೇಷಿಯೋ ಡಿ ಎಷ್ಟಿದೆ, 4:7 ಬರೀರಿ, 4:7 ಬರೀಕು. ಎಸ್, ಎಷ್ಟು ಮಾಡಿದ ಮೇಲೆ ಏನ್ ಮಾಡ್ಬೇಕು ನೋಡ್ರಿ, ಇಲ್ಲಿ 5, ಇಲ್ಲಿ ಏನಿಲ್ಲ, ಇಲ್ಲಿ ಏನಿಲ್ಲ, ಆ ಸೇಮ್ ಸಂಖ್ಯೆ ಬರೀಬೇಕು. ಇದು ಸೇಮ್ ಸಂಖ್ಯೆ, ನೇಬರಿಂಗ್ ನಂಬರ್ ಯು ಹ್ಯಾವ್ ಟು ರೈಟ್. ಇದು 5 ಇದೆ, ಇಲ್ಲಿ ಏನಿಲ್ಲ ಏನಿಲ್ಲ, ಈ ಸೇಮ್ ಸಂಖ್ಯೆಗೆ ಸೈಡ್ ನಲ್ಲಿ ಬರೀರಿ. ಇದು 5 ಇದೆ, ಇಲ್ಲಿ 5 ಬರೀರಿ, ಇಲ್ಲಿ 5 ಬರೀರಿ. 15, ಈ ಸೈಡ್ ಏನಿಲ್ಲ, ಸೇಮ್ ನಂಬರ್ ಇಲ್ಲಿ ಬರೀರಿ, 15. 16 ಇದೆ, ಆ ಕಡೆ ಏನಿಲ್ಲ, ಅಲ್ಲಿ ಸೇಮ್ ನಂಬರ್ ಬರೀರಿ, 16. 4 ಇದೆ, ಇಲ್ಲಿ ಏನಿಲ್ಲ ಏನಿಲ್ಲ, ವಾಟ್ ಯು ಹ್ಯಾವ್ ಟು ರೈಟ್, ಸೇಮ್ ನಂಬರ್ ಯು ಹ್ಯಾವ್ ಟು ರೈಟ್. ಇದು 4 ಬರಬೇಕು. ಓಕೆ, ಅಂಡರ್ಸ್ಟುಡ್, ವೆರಿ ಗುಡ್. ನೆಕ್ಸ್ಟ್ ಏನ್ ಮಾಡಬೇಕು, ಎ ಬಿ ಸಿ ಡಿ ಎಲ್ಲ ಗುಣಾಕಾರ ಮಾಡ್ರಿ, ಇಂಟು ಮಾಡ್ರಿ. ಎಲ್ಲ ಮೂರು ಸಂಖ್ಯೆ ಇಂಟು ಮಾಡ್ರಿ, ಸ್ಟ್ರೇಟ್ ಇಂಟು ಮಾಡ್ರಿ. 15 into 12, 180. 180 into 4, 18 4s are 720, 720. ಮಲ್ಟಿಪ್ಲಿಕೇಶನ್ ಮಾಡಬೇಕು. 15 12 180, 180 into 4, 720 ಬರುತ್ತದೆ. ಆಕ್ಚುಲಿ ಕ್ವಶನ್ ದಲ್ಲಿ ಎ ಮತ್ತು ಸಿ ಇದೆ, ಬಿ ಅವಶ್ಯಕತೆ ಇಲ್ಲ. ಸಪೋಸ್ ಎ ಬಿ ಸಿ ಡಿ ಎಷ್ಟು, ಸಪೋಸ್ ಕ್ವಶನ್ ಇಸ್ ಎ ಬಿ ಸಿ ಡಿ ಎಷ್ಟಿದೆ, ಆ ಕೇಸಲ್ಲಿ ಇದು ಇಂಟು ಮಾಡ್ರಿ. ಬಟ್ ಕ್ವಶನ್ ಏನಿದೆ, ಬರೀ ಎ ಮತ್ತು ಸಿ, ಎ ಅಂಡ್ ಸಿ, ಓನ್ಲಿ ಸಿ ಇಂಟು ಮಾಡ್ರಿ, ಇದು ಸಂಖ್ಯೆ ಇಂಟು ಮಾಡ್ರಿ, ಇನಫ್. ಸೊ ಲೆಟ್ಸ್ ಮಲ್ಟಿಪ್ಲೈ ದಿಸ್. 16 into 5, 80. 80 4s are 320. 80 4s are ಎಷ್ಟು, 320. 16 16 multiplied by 5 ಮಾಡ್ರಿ, 80 ಬರುತ್ತದೆ. ಆ 80 ಸಂಖ್ಯೆಗೆ 4ರಿಂದ ಗುಣಾಕಾರ ಮಾಡ್ರಿ, ಎಷ್ಟು ಬರುತ್ತದೆ, 320. ಈಗ ಇದೇ ಆನ್ಸರ್ ಇಲ್ಲ, ಯಾಕಂದ್ರೆ ಇದು ಕಟಿಂಗ್ ಮಾಡಬೇಕು. ಇದು ಎ, ಇದು ಸಿ. ಸೊ ಲೆಟ್ಸ್ ಸಿಂಪ್ಲಿಫೈ ದಿಸ್ ಅಂಡ್ ದಿಸ್. ನೋಡ್ರಿ, ರೇಷಿಯೋ ಹಾಕ್ರಿ. ಇದು ನಂಬರ್ ಬಿ ಬೇಡ ನಮಗೆ, 0 ಕಟ್ 0 ಕಟ್. 32 ಮತ್ತು 72 4 ಮಗೆ 8 ಯೂಸ್ ಮಾಡೋದು. 8 ಟೇಬಲ್ ದಲ್ಲಿ ಯೂಸ್ ಆಗುತ್ತದೆ. 8 4s are 32, 8 9s are 72. 8 4 8 9. So 9:4. Answer for the question, option number A is the answer for the question. Hey, I hope this your everyone understanding. Okay, notary, I will promise you, you watch this, learn it, all the central government examinations easily you can face. Okay, not tough, but basics nimda strong ಆಗಬೇಕು. ಬೇಸಿಕ್ ಸ್ಟ್ರಾಂಗ್ ಆಗಿ ಪ್ರಿಪರೇಷನ್ ಮಾಡ್ರಿ. ಮೂವಿಂಗ್ ಗಳ ಅನುಪಾತ 3:5:7 ಮತ್ತು ಅವುಗಳ ವರ್ಗದ ಮೊತ್ತ 116 ಆಗಿದೆ. ಆ ಮೂರು ಸಂಖ್ಯೆಗಳಲ್ಲಿ ದೊಡ್ಡವಾದ ಮೌಲ್ಯ ಎಷ್ಟು, ದೊಡ್ಡ ಸಂಖ್ಯೆ ಏನಿದೆ, ವಾಟ್ ಈಸ್ ದ ಬಿಗರ್ ನಂಬರ್? The ratio of the three numbers is 2:3:4. Sum of the numbers is 116. What is the biggest number? We have to tell. ಈ ಮೂರು ಸಂಖ್ಯೆಯಲ್ಲಿ which one is the biggest number? I hope everyone has tried. ಎಲ್ಲರೂ ಟ್ರೈ ಮಾಡಿದ್ರು. Okay, one more option I will add, none of these. ನೀವು ಹೇಳ್ರಿ, ಟ್ರೈ ಮಾಡಿ. Okay, let's check it out.
ಸೊ 2:3:4 ಇದು ನಂಬರ್ ಇದೆ. 2:3:4. ಜಸ್ಟ್ ಸಿ ಹಿಯರ್ ಯಾವಾಗೂ ಓಕೆ ಏನಿದೆ ಇಲ್ಲಿ ಸಮ್ ಆಫ್ ದೇರ್ ಸ್ಕ್ವೇರ್ಸ್. ಸ್ಕ್ವೇರ್ಸ್ ಅಂದ್ರೆ ಏನು? ಮಲ್ಟಿಪಲ್ ಮಾಡಬೇಕು. ಸ್ಕ್ವೇರ್ ಅಂದ್ರೆ ಅದೇ ಸಂಖ್ಯೆ 2 ಸಲ ಗುಣಾಕಾರ ಮಾಡಬೇಕು. ಎ ಸ್ಕ್ವೇರ್ ಅಂದ್ರೆ ಎ ಇಂಟು ಎ, 5 ಸ್ಕ್ವೇರ್ ಅಂದ್ರೆ 5 ಇಂಟು 5. ಸೊ ವೆರೆವರ್ ಯು ಆರ್ ಗೆಟಿಂಗ್ ಮಲ್ಟಿಪ್ಲಿಕೇಶನ್, ಈ ಅನುಪಾತದಲ್ಲಿ ಯಾವಾಗೂ ಮಲ್ಟಿಪ್ಲಿಕೇಶನ್ ಮಾಡ್ತೀರಿ, ಗುಣಾಕಾರ ಮಾಡ್ತೀರಿ, ಆ ರೇಷಿಯೋ ಎಕ್ಸ್ ದಲ್ಲಿ ಚೇಂಜ್ ಮಾಡ್ರಿ. ಏನ್ ಮಾಡ್ರಿ? ಆ ರೇಷಿಯೋಗೆ ಎಕ್ಸ್ ದಲ್ಲಿ ಚೇಂಜ್ ಮಾಡ್ರಿ. ಇದು 2 ಇದೆ, ನೀವು ಏನ್ ಬರೀರಿ? 2x ಬರೀರಿ. ಇದು 3 ಇದೆ, ನೀವು ಏನ್ ಬರೀರಿ? 3x ಬರೀರಿ. ಇದು 4 ಇದೆ, ನೀವು ಏನ್ ಬರೀರಿ? ಇದು 4x ಬರೀರಿ. ಫಸ್ಟ್ ನಂಬರ್, ಸೆಕೆಂಡ್ ನಂಬರ್, ಥರ್ಡ್ ನಂಬರ್. ಮತ್ತೆ ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡ್ರಿ? ಸಮ್ ಆಫ್ ದೇರ್ ಸ್ಕ್ವೇರ್ಸ್, ವರ್ಗದ ಮೊತ್ತ. ಈ ಸಂಖ್ಯೆ 2 ಇದೆ, ಆ 2 ಸಂಖ್ಯೆದ ಮೊತ್ತ ಎಷ್ಟು ಅಂದ್ರೆ 2 ಸಂಖ್ಯೆದ ವರ್ಗ ಎಷ್ಟು? ಸ್ಕ್ವೇರ್. 2x ಇಲ್ಲ, 4 ಇಲ್ಲ, 4 ಕರೆಕ್ಟ್. 2 ಸ್ಕ್ವೇರ್ ಎಷ್ಟು? 4. ಎಕ್ಸ್ ಸ್ಕ್ವೇರ್ ಬರೀರ್ಬೇಕು. ಇದು ಸಂಖ್ಯೆ ಸ್ಕ್ವೇರ್ ಎಷ್ಟಾಗಿದೆ? ಎಕ್ಸ್ ಸ್ಕ್ವೇರ್ ಎಷ್ಟಾಗಿದೆ. ಮತ್ತು 3 ಸ್ಕ್ವೇರ್ ಎಷ್ಟು? 9x ಸ್ಕ್ವೇರ್, ಯಾಕಂದ್ರೆ ಇದು ಸ್ಕ್ವೇರ್ ಆಗುತ್ತದೆ, ಕರೆಕ್ಟ್. ಮತ್ತು 4 ಸ್ಕ್ವೇರ್ ಎಷ್ಟು? 16x ಸ್ಕ್ವೇರ್ ಎಷ್ಟು, ಯಾಕಂದ್ರೆ ಇದು ಐಡೆಂಟಿಟಿ ಗೊತ್ತಿದೆ ಎಲ್ಲರಿಗೆ, ಎ ಬಿ ಪವರ್ ಎನ್, ಎ ಪವರ್ ಎನ್, ಬಿ ಪವರ್ ಎನ್, ಅದು ಇಂಡೈಸಿಸ್ ಐಡೆಂಟಿಟಿ, ಅಂದ್ರೆ ಇದು ಸ್ಕ್ವೇರ್ ಆಗುತ್ತದೆ. ಈ ವರ್ಗ ಆಗಿದೆ. ಎಸ್ ಮಿಸ್ಟರ್ ಶಿವ್ ಇಸ್ ದೇರ್. ಏನ್ ಮಾಡ್ಬೇಕು? ಈ ವರ್ಗದ ಏನ್ ಮಾಡ್ಬೇಕು? ಮೊತ್ತ ಏನಿದೆ ಮೊತ್ತ ಅಂದ್ರೆ ಪ್ಲಸ್ ಮಾಡ್ಬೇಕು, ಸಮ್. ಈ ಸಂಖ್ಯೆ ಮತ್ತು ಈ ಸಂಖ್ಯೆ ಅಡಿಷನ್ ಮಾಡ್ರಿ ಎವ್ರಿವನ್. ಓಕೆ, ಏನ್ ಮಾಡೋಣ? 9 + 16 20, 20 + 9 ಅಂದ್ರೆ 29x ಸ್ಕ್ವೇರ್ ಇಸ್ ಈಕ್ವಲ್ ಟು ಎಷ್ಟಿದೆ? 116. ಬರೀರಿಲೆ 116. 29 ರಿಂದ ಆ ಸಂಖ್ಯೆ ಕಟಿಂಗ್ ಮಾಡಬೇಕು. ಎಷ್ಟು? 29 ಎಷ್ಟಲೇ 116 ಗೊತ್ತಿಲ್ಲ? ಎಸ್, ಸ್ಟೂಡೆಂಟ್ ಹ್ಯಾವ್ ಟೋಲ್ಡ್ ಮಿ. 9 ಮಗ್ಗಿ ಲಾಸ್ಟ್ ಸಂಖ್ಯೆ ನೋಡ್ರಿ, 9. ಈ 9 ದಲ್ಲಿ ಆರ್ ಯಾವಾಗ ಬರುತ್ತದೆ? 9 4 36. ಲಾಸ್ಟ್ ಡಿಜಿಟ್ ಕಾನ್ಸೆಪ್ಟ್ ಯೂಸ್ ಮಾಡಬೇಕು. ಸೊ 29 1 29 4 29 4. ಓಕೆ, ಗೆಸಿಂಗ್ ಮಾಡಬೇಕು. 29 4 ಎಷ್ಟಿದೆ? ಗೆಸಿಂಗ್ ಬರಲಿಲ್ಲ ಅಂದ್ರೆ ಲಾಸ್ಟ್ ಡಿಜಿಟ್ ಕಾನ್ಸೆಪ್ಟ್ ಯೂಸ್ ಮಾಡ್ರಿ. ಇದು 9 ಇದೆ, ಈ 9 ಮಧ್ಯದಲ್ಲಿ ಯಾರು ಯಾವಾಗ ಬರ್ತದೆ? 9 1 9 2 18 ಇಲ್ಲ, 9 3 27 ಇಲ್ಲ, 9 4 36. 6 ಬಂದಿದೆ, ಸೊ ಇಂಟು 4 ಹೋಗುತ್ತದೆ. ಇದು ಟೆಕ್ನಿಕ್ ಎಲ್ಲಿ ಯೂಸ್ ಮಾಡಬೇಕು? ಪ್ರೈಮ್ ನಂಬರ್ಸ್ ಕೇಸ್, ಅವಿಭಾಜ್ಯ ಸಂಖ್ಯೆಯಲ್ಲಿ ಇದು ಟೆಕ್ನಿಕ್ ಯೂಸ್ ಮಾಡ್ರಿ. ಎಕ್ಸ್ ಸ್ಕ್ವೇರ್ 4 ಇದೆ, ಸೊ ದೇರ್ ಫೋರ್ ನನಗೆ ಹೇಳ್ರಿ ಎವ್ರಿವನ್, ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು? √4 ಹೇಳ್ಬೇಕು. ಸ್ಕ್ವೇರ್ ರೂಟ್ ಆಫ್ 4 ಎಷ್ಟು? 2. ಸೊ ಇಲ್ಲಿ ಬರೀರಿ ಎಕ್ಸ್ ಇಸ್ ಈಕ್ವಲ್ ಟು 2. ಸೊ ದಿಸ್ ಯು ಹ್ಯಾವ್ ಟು ರಿಮೆಂಬರ್. ಎವ್ರಿವನ್, ಸಪೋಸ್ ಎಕ್ಸಾಮಿನರ್ ಇಸ್ ಗಿವಿಂಗ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 144. ಎಕ್ಸ್ ಎಷ್ಟು? ವೆರಿ ಗುಡ್, ಎಕ್ಸ್ ಇಸ್ ಈಕ್ವಲ್ ಟು 12 ಹೇಳ್ಬೇಕು. ಸಪೋಸ್ ಎಕ್ಸಾಮಿನರ್ ಇಸ್ ಗಿವಿಂಗ್ ಯು ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 625. ಎಕ್ಸ್ ಎಷ್ಟು? 25 ಹೇಳ್ಬೇಕು. Suppose examiner is giving you x square is equal to 900. Come on, x is equal to how much? 830 ಹೇಳ್ಬೇಕು. Very good. So all the squares till 30 you have to remember. By heart ಮಾಡ್ರಿ. 1 ರಿಂದ 30 ಮಟ್ಟ ಎಲ್ಲ ಸ್ಕ್ವೇರ್ಸ್ ಬೈ ಹಾರ್ಟ್ ಮಾಡ್ರಿ, ಹೆಲ್ಪ್ ಆಗುತ್ತದೆ. ಯಾವ ಸಂಖ್ಯೆ ಸ್ಕ್ವೇರ್? 4 2. x is equal to 2. Next, what is the question? ದೊಡ್ಡ ಸಂಖ್ಯೆ ಏನೇ? ಇದರಲ್ಲಿ ದೊಡ್ಡ ಸಂಖ್ಯೆ ಇದೆ ಇಲ್ಲ, ಇದು ಇಲ್ಲ, ಇದು ದೊಡ್ಡ ಸಂಖ್ಯೆ. This is the big number here. This is the big number. 4x, x ಎಷ್ಟಿದೆ? 2. ಸೊ 4 into x ಅಂದ್ರೆ 4 into 2. ಆನ್ಸರ್ ಫಾರ್ ದ ಕ್ವಶನ್ 8 ಹೇಳಬೇಕು. ಸೊ 4 2s 4 2 8. 8 ಇಸ್ ದ ಆನ್ಸರ್. ಆಪ್ಷನ್ ನಂಬರ್ ಬಿ. ಅರ್ಥ ಆಗಿದೆ? ಸಪೋಸ್ ಸೆಕೆಂಡ್ ಕ್ವಶನ್, ವಾಟ್ ಈಸ್ ದ ಸ್ಮಾಲರ್ ನಂಬರ್ ಇನ್? ಸಪೋಸ್ ಕ್ವಶನ್ ಇಸ್ ವಾಟ್ ಈಸ್ ದ ಸ್ಮಾಲರ್ ನಂಬರ್? ಸ್ಮಾಲರ್ ನಂಬರ್ ಎಷ್ಟು? 2x ಹೇಳಬೇಕು. 2 2 4. ಅರ್ಥ ಆಗಿದೆ? ಸೊ ದಿಸ್ ಇಸ್ ಹೌ ದ ಥಿಂಗ್ಸ್ ಹ್ಯಾಸ್ ಟು ಬಿ ಡನ್. ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಇದು ಯಾವ ಲೆಸನ್? ಪ್ರಾಫಿಟ್ ಅಂಡ್ ಲಾಸ್ ಕ್ವಶನ್. ಇದು ಪ್ರಾಫಿಟ್ ಅಂಡ್ ಲಾಸ್ ಈ ಲೆಸನ್ ದಲ್ಲಿ. ಓಕೆ, ಅಂಡ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಫಾರ್ ವಾಟ್ ಟಾಪಿಕ್ ವೈಸ್ ಬ್ಯಾಚಸ್, ಐ ಹ್ಯಾವ್ ಸ್ಟಾರ್ಟೆಡ್ ದಿ ಆನ್ಲೈನ್ ಬ್ಯಾಚಸ್. ಓಕೆ, ಡಿಸ್ಕ್ರಿಪ್ಷನ್ಸ್ ಅಲ್ಲಿ ನಂದು ನಂಬರ್ ಇದೆ. ಈ ಡಿಸ್ಕ್ರಿಪ್ಷನ್ ಅಲ್ಲಿ ಆ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, so I will provide you an online batch. You can just message me and there you can have it. Okay, ಒಂದು ಕುರ್ಚಿಯ ಮಾರಾಟ ಬೆಲೆ 5600. ನಷ್ಟದ ಶೇಕಡಾವಾರು 30%. ಆ ಕುರ್ಚಿಯ ಬೆಲೆ ಅಸಲು ಬೆಲೆ ಎಷ್ಟು? ಏನಿದೆ ಕ್ವಶನ್? ಕಾಸ್ಟ್ ಪ್ರೈಸ್ ಅಂದ್ರೆ ಆ ಕುರ್ಚಿಯ ಅಸಲು ಬೆಲೆ. ಬರೀರಿ ಕನ್ನಡ ಮೀಡಿಯಂ. ಆ ಕುರ್ಚಿಯ ಅಸಲು ಬೆಲೆ ಎಷ್ಟು? ಕೊಂಡ ಬೆಲೆ ಎಷ್ಟಿದೆ? ಇದು ಕ್ವಶನ್.
So write down the given things everyone. Selling price ಎಷ್ಟು? Selling price of the article 5600. ಮತ್ತು ಏನಾಗಿದೆ ಅಲ್ಲಿ ಲಾಸ್ ಆಗಿದೆ. ಎಷ್ಟು ಶೇಕಡ ಲಾಸ್? 30%. ಎಲ್ಲಿಂದ ಹೇಳಬೇಕು? ಅಸಲು ಬೆಲೆ ಅಂದ್ರೆ ಕೊಂಡ ಬೆಲೆ ಎಷ್ಟಿದೆ, ಕಾಸ್ಟ್ ಪ್ರೈಸ್ ಎಷ್ಟು, ಎಷ್ಟಕ್ಕೆ ಖರೀದಿ ಮಾಡಿರಿ ಅಂದ್ರೆ ಶಾಪ್ ಕೀಪರ್ ಇಷ್ಟಕ್ಕೆ ಮಾರಾಟ ಮಾಡುತ್ತಾರೆ, 30% ಅವರಿಗೆ ಲಾಭ ನಷ್ಟ ಆಗಿದೆ. ಸೊ ಬೇಸಿಕಲಿ ಎಷ್ಟಕ್ಕೆ ಖರೀದಿ ಮಾಡೋದು? ದೇರ್ ಆರ್ ಟೂ ಕಾನ್ಸೆಪ್ಟ್ಸ್ ಹಿಯರ್. ಈಗ ನೋಡ್ರಿ ಏನಿದೆ, ಸಿಪಿ ಮತ್ತು ಎಸ್ ಪಿ, ಕಾಸ್ಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್. ಖರೀದಿ ಎಷ್ಟಕ್ಕೆ ಮಾಡಿರಿ ಗೊತ್ತಿಲ್ರಿ ಸರ್, ನಾಟ್ ಗಿವನ್. ಪ್ರಾಫಿಟ್ ಅಂಡ್ ಲಾಸ್ ಲೆಸನ್ ದಲ್ಲಿ ಸಿಪಿ 100 ಅಸ್ಯೂಮ್ ಮಾಡ್ರಿ. ಎಷ್ಟು? 100 ಅಸ್ಯೂಮ್ ಮಾಡ್ರಿ. ಸಿಪಿಗೆ ಎಷ್ಟು ಅಸ್ಯೂಮ್ ಮಾಡಬೇಕು? 100 ಅಸ್ಯೂಮ್ ಮಾಡಬೇಕು. ಎಷ್ಟು? 100. ಅರ್ಥ ಆಗಿದೆ? ಸಿಪಿಗೆ 100 ಅಸ್ಯೂಮ್ ಮಾಡ್ರಿ. 100 ಇದೆ, ಅಸ್ಯೂಮ್ ಮಾಡ್ರಿ. ಸೊ ಅಸ್ಯೂಮ್ ಮಾಡ್ರಿ ಇದು ಎಷ್ಟು? 100. ಈಗ ಏನಾಗಿದೆ? 30% ನಷ್ಟ ಆಗಿದೆ, ಮೀನ್ಸ್ ಲಾಸ್. ಸೊ ಲಾಸ್ ಮಾಡ್ರಿ. ಎಷ್ಟು? 30. ಸೊ 30 ಲಾಸ್ ಅಂದ್ರೆ ಮೈನಸ್ 30 ಮಾಡ್ರಿ. ಮಾರಾಟ ಬೆಲೆ ಎಷ್ಟು? 70. ಸೊ 70 ಬರೀರಿ. 100 ಇದು 70. ಈಗ ಏನ್ ಮಾಡ್ಬೇಕು? ಯೂನಿಟರಿ ಮೆಥಡ್. ಯೂನಿಟರಿ ಮೆಥಡ್ ಏನಿದೆ? ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 5600 rupees. ಸೆಲ್ಲಿಂಗ್ ಪ್ರೈಸ್ ಎಷ್ಟು? 5600. ಬರೀರಿ ಇಲ್ಲಿ. 70 ಅಂದ್ರೆ 5600 rupees. 70 ಅಂದ್ರೆ 5600 rupees. ಮಾರ್ಕ್ ಸಿಪಿ ಎಷ್ಟು? ಸಿಪಿ ಅಂದ್ರೆ ಎಷ್ಟು? ಸೊ ದಿಸ್ ಇಸ್ 100 ಟೆಕ್ನಿಕ್. 70 ಅಂದ್ರೆ ಎಷ್ಟು? 100 ಅಂದ್ರೆ ಎಷ್ಟು? ಯೂನಿಟರಿ ಮೆಥಡ್. ಏನ್ ಮಾಡೋದು ನೋಡ್ರಿ, ಇದು 0 ಕಟ್ ಮಾಡ್ರಿ. 7 ಮಗ್ಗಿದ್ದಲ್ಲಿ 56 56 ಯಾವಾಗ ಬರುತ್ತದೆ? 7 ಎಂಟ್ಲಿ. ವೆರಿ ಗುಡ್. ಸೊ ಇಲ್ಲಿ ಇಂಟು 8 ಮಾಡಬೇಕು. ಇಂಟು 8. ಆಪ್ಷನ್ಸ್ ತಪ್ಪಾಗಿದೆ? ಓಕೆ ಬಿಡ್ರಿ, ನೋ ಪ್ರಾಬ್ಲಮ್. ಆಪ್ಷನ್ಸ್ ಮೇ ಬಿ ಆರ್ ರಾಂಗ್. 7 8s are 56. ಆಲ್ರೆಡಿ 1 0 ಕ್ಯಾನ್ಸಲ್ ಆಗಿದೆ, 1 0 ಎಕ್ಸ್ಟ್ರಾ ಬೇಕು. 70 ಇಂಟು 80 ಅಂದ್ರೆ 5600. ಇದು ಸೇಮ್ ಸಂಖ್ಯೆ ಇಲ್ಲಿ ಗುಣಾಕಾರ ಮಾಡ್ರಿ. 100 ಇಂಟು 80 ಎಷ್ಟು? 8000. 8000 ಆನ್ಸರ್. ನಿಮ್ದು ಕ್ವಶನ್ಸ್ ಅರ್ಥ ಆಗ್ಲಿಲ್ಲ, ಬಿಗಿನರ್ ಸ್ಟೂಡೆಂಟ್, ಸಪೋಸ್ ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್, ನೀವು ಏನ್ ಮಾಡ್ರಿ? ನೋ ಪ್ರಾಬ್ಲಮ್. ನೋಡ್ರಿ, ಅದರ್ ಸ್ಟೂಡೆಂಟ್ಸ್ ರೈಟ್ ಇಟ್ ಡೌನ್. ನ್ಯೂ ಸ್ಟೂಡೆಂಟ್ಸ್, ನಿಮ್ಗೂ ಈ ರೀತಿ ಅರ್ಥ ಆಗ್ಲಿಲ್ಲ, ನೀವೇನ್ ಮಾಡ್ರಿ? ಯು ರೈಟ್ ಇಟ್ ಲೈಕ್ ದಿಸ್. 70 ಅಂದ್ರೆ ಎಷ್ಟು? 100ಕ್ಕೆ ಎಷ್ಟು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಏನ್ ಮಾಡ್ಬೇಕು ಅಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್. ಈ ಸಂಖ್ಯೆಯಿಂದ ಈ ಸಂಖ್ಯೆಗೆ ಗುಣಾಕಾರ ಮಾಡ್ರಿ. 5600 ಮಲ್ಟಿಪ್ಲೈಡ್ ಬೈ 100 ಡಿವೈಡೆಡ್ ಬೈ ಕ್ವಶನ್ ಜೊತೆ ಏನಿದೆ ಆ ಸಂಖ್ಯೆಯಿಂದ ಭಾಗಾಕಾರ ಮಾಡ್ರಿ. ಕ್ವಶನ್ ಜೊತೆ ಏನಿದೆ 70, ಆ 70 ಸಂಖ್ಯೆಯಿಂದ ಭಾಗಾಕಾರ ಮಾಡೋಣ. 0 0 ಕಟ್ ಆಗಿದೆ. 7 1s are 7 8s are 56. 7 0s are 80 into 100 ಮಾಡ್ರಿ. Answer for the question 8000. None of these, okay, because yes, 8000 is the answer here. I simply change the value to the easy value so that beginner students should understand. Okay, the original question was little different. What I done to make understand the beginner student, I changed it. Answer is 8000 now. So option number 1. But concepts are very important. The basic foundation in the strong agide andre yavude exam dalli, let it be CGL examination, these things will help you. Artha agide? So there is another technique of fractions andre ratio 30% andre 10 ratio 7 ಆ ಟೆಕ್ನಿಕ್ ಯೂಸ್ ಮಾಡಬಹುದು. But now let's go with this. Selling price of an article is 640, discount of 20% is offered. What is the market price of the article? ಓಕೆ, ಒಂದು ವಸ್ತುವಿನ ಮಾರಾಟ ಬೆಲೆ ರೂಪಾಯಿ 1184 ಮತ್ತು ಶೇಕಡ 20% ತಗೋರಿದು 20% ರಿಯಾಯಿತಿಯನ್ನು ನೀಡಲಾಗುತ್ತದೆ. ಲೇಖನದ ಗುರುತಿಸದ ಬೇಡ, ಇದು ಏನ್ ಮಾಡ್ರಿ ನೀವು ನಮೂದಿತ ಬೆಲೆ ಬರೀರಿ. ಕನ್ನಡ ಮೀಡಿಯಂ ಏನ್ ಬರೀರಿ? ನಮೂದಿತ ಬೆಲೆ ಬರೀರಿ. ಇದು ಪ್ರಾಪರ್ ವರ್ಡ್ ಆಕ್ಚುಲಿ, ನಮೂದಿತ ಬೆಲೆ. ठीक है, ನಮೂದಿತ ಬೆಲೆ. ನಮೂದಿತ ಬೆಲೆ ಬರೀರಿ. ಲೆಟ್ಸ್ ರೈಟ್ ಇಟ್. ಯಾವ ರೀತಿ ಮಾಡಬೇಕು ಎವ್ರಿವನ್? ಸಿ ಹಿಯರ್. ವಸ್ತುವಿನ ಮಾರಾಟ ಬೆಲೆ ಇಲ್ಲೇ ಸೇಮ್ ಮಾರಾಟ ಬೆಲೆ 1184. ಏನ್ರಿ ಇಂಗ್ಲಿಷ್ ನಲ್ಲಿ ಚೇಂಜ್? ಓಕೆ, ಇಲ್ಲಿ ಸಾರಿ ಇದರಲ್ಲಿ ಚೇಂಜ್ ಮಾಡ್ರಿ. ಕನ್ನಡ ಮೀಡಿಯಂ ದಲ್ಲಿ ಚೇಂಜ್ ಮಾಡ್ರಿ 640. ಓಕೆ, ಕನ್ನಡ ಮೀಡಿಯಂ ದಲ್ಲಿ ಚೇಂಜ್ ಮಾಡ್ರಿ 640 ಮತ್ತು 20 ಏನಾಗಿದೆ? 20 ರಿಯಾಯಿತಿ ಡಿಸ್ಕೌಂಟ್ ಆಗಿದೆ. ಎಷ್ಟು? 20%. ಹಾ,
ಈಗ ಏನ್ ಹೇಳ್ಬೇಕು, ಮಾರ್ಕ್ ಪ್ರೈಸ್ ಆಫ್ ದ ಆರ್ಟಿಕಲ್ ಹೇಳ್ಬೇಕು, ನಮೂದಿತ ಬೆಲೆ. ಮಾರ್ಕ್ ಪ್ರೈಸ್ ನಮೂದಿತ ಬೆಲೆ ಅಂದ್ರೆ ಏನು, ನೀವು ಶಾಪ್ಗೆ ಹೋಗ್ತೀರಿ, ಅಲ್ಲಿ ಲೇಬಲ್ ಪ್ರೈಸ್ ಹಚ್ತಾರೆ. ಓಕೆ, ದಿಸ್ ಇಸ್ ಲೇಬಲ್ ಪ್ರೈಸ್ ಇದು. ಬಟ್ ಆಕ್ಚುಲಿ ಹಾ, ಆ ಪ್ರೈಸ್ ಮೇಲೆ ಏನು, ವಾಟ್ ಯು ಆಸ್ಕ್, ಸ್ವಲ್ಪ ಡಿಸ್ಕೌಂಟ್ ಕೊಡ್ರಿ. ಸೊ ಆ ಪ್ರೈಸ್ ಮೇಲೆ 20% ನಿಮಗೆ ಡಿಸ್ಕೌಂಟ್ ಕೊಟ್ಟಿದ್ದ ಮೇಲೆ 640ಗೆ ನಿಮಗೂ ಸಿಗುತ್ತದೆ. ಸೊ ಆ ಲೇಬಲ್ ಪ್ರೈಸ್ ಎಷ್ಟು, ನಮೂದಿತ ಬೆಲೆ ಅಂದ್ರೆ ಆ ಲೇಬಲ್ ಪ್ರೈಸ್ ಎಷ್ಟು, ಯಾವ ರೀತಿ ಫೈಂಡ್ ಮಾಡಬೇಕು, ಸೇಮ್ ಸ್ಟಾರ್ಟಿಂಗ್ ಅಂದ್ರೆ ಲೇಬಲ್ ಪ್ರೈಸ್ ಇರುತ್ತದೆ. ಸ್ಟಾರ್ಟಿಂಗ್ ಯಾವಾಗೂ ಲೇಬಲ್ ಪ್ರೈಸ್ ಇರುತ್ತೆ, ಆಮೇಲೆ ಏನಿರ್ತಾರೆ ಮಾರಾಟ ಬೆಲೆ. ಲೇಬಲ್ ಪ್ರೈಸ್ ನನ್ಗೆ ಗೊತ್ತಿಲ್ಲ, 100 ಅಸ್ಯೂಮ್ ಮಾಡ್ರಿ. ಈ 100 ಮೇಲೆ ಏನಾಗಿದೆ, 20 ಡಿಸ್ಕೌಂಟ್. ಡಿಸ್ಕೌಂಟ್ ಅಂದ್ರೆ ಏನು, ಮೈನಸ್. ಡಿಸ್ಕೌಂಟ್ ಅಂದ್ರೆ ಮೈನಸ್. 100 ದಿಂದ 20 ಮೈನಸ್ ಮಾಡ್ರಿ, ಡಿಸ್ಕೌಂಟ್ 80 ಆಗುತ್ತದೆ. ಈ 100ರಲ್ಲಿ 20% ಡಿಸ್ಕೌಂಟ್ ಅಂದ್ರೆ 80, 30% ಡಿಸ್ಕೌಂಟ್ ಅಂದ್ರೆ 70, 40% ಡಿಸ್ಕೌಂಟ್ ಅಂದ್ರೆ 60. ಅರ್ಥ ಆಗಿದೆ. ಪ್ರಾಫಿಟ್ ಅಂದ್ರೆ ಇನ್ಕ್ರೀಸ್ ಮಾಡಬೇಕು, ಲಾಸ್ ಅಂದ್ರೆ ಮೈನಸ್ ಮಾಡಬೇಕು, ಡಿಸ್ಕೌಂಟ್ ಅಂದ್ರೆ ಮೈನಸ್ ಮಾಡಬೇಕು. 100 ಮೈನಸ್ 20 80 ಆಗಿದೆ. ಈಗ ಮ್ಯಾಚ್ ದ ಫಾಲೋಯಿಂಗ್ ಮಾಡ್ರಿ. ಸೆಲ್ಲಿಂಗ್ ಪ್ರೈಸ್ 640, 80 ಅಂದ್ರೆ 640, 100 ಅಂದ್ರೆ ಎಷ್ಟು. ಯೂನಿಟರಿ ಮೆಥಡ್ ಇದು 0 ಕಟ್ ಆಗಿದೆ, 0 ಮತ್ತು 0 ಕಟ್. 8 ಇಂಟು ಎಷ್ಟು, 8 8 64. ಕಮ್ ಆನ್ ಎವ್ರಿವನ್, ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. 8 8 64 ಇಂಟು 8 ಮಾಡ್ರಿ, 100 8 ಎಷ್ಟು, 800. 800 is the answer for the question. You can try that cross multiplication method or try ಮಾಡ್ರಿ. Okay, moving ahead to the next question. Question number 8. Speed, time and distance question. Person walk at the speed of 4 km for the first 3 hours and 6 km for the next 2 hours. What is the total distance covered? ಮೊದಲನೇ 3 ಗಂಟೆಗಳ 4 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಮತ್ತು ಆಮೇಲೆ 2 ಗಂಟೆ ಕಾಲ 6 ಕಿಲೋಮೀಟರ್ ಪ್ರತಿ ಗಂಟೆ ಟೋಟಲ್ ದೂರದ ಎಷ್ಟಿದೆ, ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಾರ. ಓಕೆ, ದಟ್ ಈಸ್ ವಿ ಹ್ಯಾವ್ ಟು ಟೆಲ್. ಸಿಂಪಲ್ ಕ್ವಶನ್. ಓಕೆ, ಎಲ್ಲರಿಗೆ ಗೊತ್ತಿದೆ ಡಿಸ್ಟೆನ್ಸ್ ಫಾರ್ಮುಲಾ ಏನು. ಡಿಸ್ಟೆನ್ಸ್ ಫಾರ್ಮುಲಾ ಅಂದ್ರೆ ಸ್ಪೀಡ್ ಮಲ್ಟಿಪ್ಲೈಡ್ ಬೈ ಟೈಮಿಂಗ್. ಇದು ಬೈ ಹಾರ್ಟ್ ಮಾಡ್ರಿ. ಒಂದು ಬ್ರಾಕೆಟ್ DST, ಡಿಸ್ಟೆನ್ಸ್ ಸ್ಪೀಡ್ ಟೈಮ್. ಡಿಸ್ಟೆನ್ಸ್ ಫಾರ್ಮುಲಾ ಬೇಕು ಅಂದ್ರೆ ಸ್ಪೀಡ್ ಇಂಟು ಟೈಮ್ ಮಾಡಬೇಕು, ಮಲ್ಟಿಪ್ಲೈ ಮಾಡ್ರಿ. ಫಸ್ಟ್ ನೋಡ್ರಿ, ಫಸ್ಟ್ ಸ್ಪೀಡ್ ಎಷ್ಟಿದೆ, 4 ಕಿಲೋಮೀಟರ್. ಫಸ್ಟ್ ಸ್ಪೀಡ್ ಎಷ್ಟು, 4 ಕಿಲೋಮೀಟರ್. ಆ 4 ಕಿಲೋಮೀಟರ್ಗೆ ಎಷ್ಟು ಮಾಡ್ರಿ, ಗುಣಾಕಾರ ಮಾಡ್ರಿ. ಎಷ್ಟರಿಂದ, 3ರಿಂದ. ಆ 4ಗೆ ಗುಣಾಕಾರ ಮಾಡ್ರಿ 3ರಿಂದ. ಯಾಕ್ರಿ, ಯಾಕಂದ್ರೆ ಸ್ಪೀಡ್ ಇಂಟು ಟೈಮ್ ಅಂದ್ರೆ ಡಿಸ್ಟೆನ್ಸ್. 4 3 12 ಕಿಲೋಮೀಟರ್ಸ್. ಮತ್ತು ನೆಕ್ಸ್ಟ್ ಏನಿದೆ ನೋಡ್ರಿ, ದೆನ್ 6 ಕಿಲೋಮೀಟರ್ ಪರ್ ಅವರ್. 6 ಕಿಲೋಮೀಟರ್ ಪರ್ ಅವರ್ ಎಷ್ಟು ಅವರ್ಸ್, 2 ಅವರ್ಸ್. 6 2s ಸ್ಪೀಡ್ ಇಂಟು ಟೈಮ್. ಇದು ಡಿಸ್ಟೆನ್ಸ್ ಎಷ್ಟಾಗಿದೆ, 6 12 ಕಿಲೋಮೀಟರ್. ಸೊ ದಿಸ್ ಈಸ್ ಸ್ಟಾರ್ಟಿಂಗ್ 12 ಕಿಲೋಮೀಟರ್, ಇದು ನೆಕ್ಸ್ಟ್ 12 ಕಿಲೋಮೀಟರ್. ಟೋಟಲ್ ಎಷ್ಟಾಗಿದೆ, 12 ಮತ್ತು 12 24 kilometers. Total distance ಅಂದ್ರೆ 24 kilometers. Answer for the question option number A. That's the answer for the question. Very easy question. ನಿಮ್ದು questions ಈ ಪ್ರಕಾರ questions ಯಾವ exams ಅಲ್ಲಿ ನೋಡ್ರಿ. This actually question is from the SSCGD 2024 examination. SSCGD 2024 original exam paper. This they have asked. I'm not telling, okay. So easy questions also will be there in the examinations. But full speed ನಲ್ಲಿ ಮಾಡಬೇಕು. Okay, then you can clear the examinations and you can expect same kind of questions in the RPF exam, group D questions ಮತ್ತು different exams also. Okay, next ಇದು time and work ಮೇಲೆ question. Time and work. Sakshi can do a piece of work in 20 days. Tanya is 25% more efficient than Sakshi. ಸಾಕ್ಷಿ 20 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಬಹುದು. ತಾನ್ಯ ಸಾಕ್ಷಿಗಿಂತ 25% ಹೆಚ್ಚು ಸಮರ್ಥರಾಗಿದ್ದಾರೆ. ಎಕ್ಸ್ಟ್ರಾ ವರ್ಕ್ ಮಾಡ್ತಾರೆ. ಎಷ್ಟು, 25% ಜಾದಾ ವರ್ಕ್ ಮಾಡ್ತಾರೆ. ಯಾರಿಗಿಂತ, ಸಾಕ್ಷಿಗಿಂತ. ಅದೇ ಕೆಲಸವನ್ನು ಮಾಡಲು ತಾನ್ಯ ತೆಗೆದುಕೊಂಡ ದಿನಗಳ ಸಂಖ್ಯೆ ಎಷ್ಟಿದೆ. ದಟ್ ಇಸ್ ವಿ ಹ್ಯಾವ್ ಟು ಟೆಲ್. ಸೊ ಆಕ್ಚುಲಿ ಇದು ಎಫಿಷಿಯನ್ಸಿ ಬೇಸ್ಡ್ ಕ್ವೆಶ್ಚನ್. ಟೈಮ್ ಅಂಡ್ ವರ್ಕ್ ದಲ್ಲಿ 1 ಅಂದ್ರೆ ಬೇಸಿಕ್, ಆ ರೀತಿ ಟೈಪ್ 1 ಇರುತ್ತದೆ. ಟೈಪ್ 2 ವರ್ಕ್ ಲೆಫ್ಟ್, ಈ ಪ್ರಕಾರ ಕ್ವಶನ್ಸ್ ಅಂದ್ರೆ ಎ ಲೆಫ್ಟ್ ದ ವರ್ಕ್, ಬಿ ಲೆಫ್ಟ್ ದ ವರ್ಕ್. ಟೈಪ್ 3 ಅಲ್ಟರ್ನೇಟ್ ಡೇಸ್ ವರ್ಕ್ ಇರುತ್ತದೆ. ಟೈಪ್ ನಂಬರ್ 4 ಯಾವ ಪ್ಯಾಟರ್ನ್ ಕ್ವಶನ್ಸ್. ಟೈಪ್ ನಂಬರ್ 4 ಅಂದ್ರೆ ಈ ರೀತಿ ಎಫಿಷಿಯನ್ಸಿ ಬೇಸ್ಡ್ ಕ್ವಶನ್ಸ್. ಟೈಪ್ ನಂಬರ್ 5 ಅಂದ್ರೆ MDH PWD ಪ್ಯಾಟರ್ನ್ ಕ್ವಶನ್ಸ್. ಆಮೇಲೆ ಏನು, ಮೆನ್ ಮತ್ತು ವುಮೆನ್ ಎಷ್ಟು ದಿನ, ಇಷ್ಟು ಮೆನ್ ಮತ್ತು ಇಷ್ಟು ವುಮೆನ್ ಎಷ್ಟು ದಿನ. ಆಮೇಲೆ ಆರ್ ಬೇಸ್ಡ್ ಕ್ವಶನ್ಸ್. ಆಮೇಲೆ ಮನಿ ಬೇಸ್ಡ್ ಕ್ವಶನ್ಸ್, ಇಷ್ಟು ರೊಕ್ಕ ಕೊಡಬೇಕು, ಇಷ್ಟು ರೊಕ್ಕ ಅವರಿಗೆ, ಈ ರೀತಿ ಕ್ವಶನ್ಸ್. ಸೊ ಲೈಕ್ ದಿಸ್ ಅರೌಂಡ್ ಇಫ್ ಯು ಸಿ
something 8 to 10 types of questions will be there in this. So this is one type of the question. Okay, this is one type of question ಅಂದ್ರೆ efficiency based question. Remember this technique what I am trying to tell you. ಯಾವ ಪ್ರಕಾರ ಮಾಡಬೇಕು ಇಲ್ಲಿ ಈ ಪ್ಯಾಟರ್ನ್ ಕ್ವಶನ್ ಅಂದ್ರೆ ಫಸ್ಟ್ ಎಫಿಷಿಯನ್ಸಿ ಬರೀರಿ ಅಂದ್ರೆ ಕ್ಷಮತೆ ಎಷ್ಟೆಷ್ಟು ಸಾಮರ್ಥ್ಯ ಹೇಳ್ತೀರಿ ನೀವು ಸಾಮರ್ಥ್ಯ ನಾನು ನಿಮ್ಗಿಂತ 20% ಜಾದಾ ಕೆಲಸ ಮಾಡ್ತೀನಿ 25% ನಿಮ್ಗಿಂತ ಜಾದಾ ಕೆಲಸ ಇದು ಎಫಿಷಿಯನ್ಸಿ ಬರೀರಿ ಎಫಿಷಿಯನ್ಸಿ ಯಾರ್ಯಾರು ಎಫಿಷಿಯನ್ಸಿ ಬರಬೇಕು ಸಾಕ್ಷಿ ಮತ್ತು ಯಾರ್ಯಾರಿದೆ ತಾನ್ಯಾ ಅಂಡ್ ಸಾಕ್ಷಿ ಸೊ ಸಾಕ್ಷಿ ಆಮೇಲೆ ತಾನ್ಯಾ ಎಸ್ ಅಂದ್ರೆ ಸಾಕ್ಷಿ ತಾನ್ಯಾ ನಾವು ಸಿ ತಾನ್ಯಾ 25% more efficient than Sakshi. Suppose Sakshi 100 ಇದು efficiency. So ತಾನ್ಯಾ efficiency ಎಷ್ಟು 125 ಆ ಸಾಕ್ಷಿಗಿಂತ 25% ಜ್ಯಾದಾ 100 ಇವರ efficiency 25 ಜ್ಯಾದಾ 125. What you have to do ರೇಷಿಯೋ ತಗೋರಿ ಸ್ವಲ್ಪ ರೇಷಿಯೋ ಅಂದ್ರೆ ಕಟಿಂಗ್ ಮಾಡ್ರಿ ಈ 100 ಮತ್ತು ಈ 125 ಗೆ ಆ ಎಫಿಷಿಯನ್ಸಿ ಅನುಪಾತ ಎಷ್ಟು 25 ಮಗೆ ಯೂಸ್ ಮಾಡ್ರಿ 25 4 25 5 25 4 25 5 ಇದು ಎಫಿಷಿಯನ್ಸಿ 4 ಮತ್ತು ತಾನ್ಯಾಸ್ ಎಫಿಷಿಯನ್ಸಿ ಎಷ್ಟು 5 ಕ್ವೆಶ್ಚನ್ ದಲ್ಲಿ ಏನಿದೆ ಓಕೆ ನಂಬರ್ ಆಫ್ ಡೇಸ್ ಟೇಕನ್ ಬೈ ತಾನ್ಯಾ ಟು ಡು ದ ಸೇಮ್ ವರ್ಕ್ single person is asked just remember one thing what efficiency and days are inversely proportional efficiency and days are inversely proportional efficiency mattu days are inversely proportional to each other you can write E is equal to 1 by D or D is equal to 1 by E D is proportional to 1 by D ಅರ್ಥ ಆಗಿಲ್ಲ ನೋ ಪ್ರಾಬ್ಲಮ್ ಡೈರೆಕ್ಟ್ ಬೈ ಇಲ್ಲಿ ನೋಡ್ರಿ ಎಫಿಷಿಯನ್ಸಿ 4:5 ಇದೆ ನೀವು ಡೇಸ್ ಏನ್ ಮಾಡ್ರಿ ಉಲ್ಟಾ ಮಾಡ್ರಿ ಡೇಸ್ ಗೆ ಏನ್ ಮಾಡ್ರಿ ಉಲ್ಟಾ ಮಾಡ್ರಿ ಓಕೆ ಸೊ ಇಲ್ಲಿ 4 ಇಲ್ಲಿ 5 ಇದೆ ಎಷ್ಟಿದೆ ಇಲ್ಲಿ 4 ಇಲ್ಲಿ 5 ಉಲ್ಟಾ ಮಾಡ್ರಿ ಇದು 5 ಈ ಕಡೆ ತಗೋರಿ ಆ 4 ಆ ಕಡೆ ಹಾಕ್ರಿ ಸೊ ಏನ್ ಹೇಳ್ಬೇಕು ಇಲ್ಲಿಂದ ಸಾಕ್ಷಿಗೆ 5 ದಿನ ಬೇಕು ತಾನ್ಯಾಗೆ 4 ದಿನ ಬೇಕು 5 ದಿನ ಇದು 4 ದಿನ ಈಗ ಏನ್ ಮಾಡ್ಬೇಕು ಕ್ವಶನ್ ಅಲ್ಲಿ ನೋಡ್ರಿ ಸಾಕ್ಷಿ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 20 days ಸಾಕ್ಷಿಗೆ ಎಷ್ಟು ದಿನ ಬೇಕು 20 ಇಲ್ಲೇ ಎಷ್ಟಿದೆ 5 5 ಅಂದ್ರೆ 20 ದಿನ ನನಗೆ ಹೇಳ್ರಿ ತಾನ್ಯಾ ಎಷ್ಟು 4 ಅಂದ್ರೆ ಎಷ್ಟು 5 ಎಷ್ಟಲೇನ 20 5 4 5 4 ಇಲ್ಲೇ ಇಂಟು 4 ಮಾಡ್ರಿ 4 4 16 4 4 16 answer for the question 16 days is the answer for the question I hope this is clear to each and everyone ಈ ಪ್ರಕಾರ ನೀವು ಇದು ಮಾಡಬೇಕು 16 answer is option number 4 16 days that's the answer ಇದು efficiency ಮೇಲೆ questions moving ahead to the next last question of today successive discount of 25% and 25% are given by Raman on a pen market price of the pen is 880 what is the value of discount ಎಷ್ಟಾಗುತ್ತದೆ ಅಂದ್ರೆ ಎಷ್ಟು ರೂಪಾಯಿ ಡಿಸ್ಕೌಂಟ್ ಆಗಿದೆ ಅದು ಹೇಳಬೇಕು ಸೊ ಬೇಸಿಕಲಿ ಇದರಲ್ಲಿ 100 ಟೆಕ್ನಿಕ್ ಇವತ್ತು ಕ್ಲಾಸಿನಲ್ಲಿ ಫಸ್ಟ್ ಕ್ವೆಶ್ಚನ್ ವಿ ಹ್ಯಾವ್ ಡನ್ ಇಷ್ಟು ಜಾದಾ ಕಡಿಮೆ ಆಗಿದೆ ಇಷ್ಟು ಕಡಿಮೆ ಆಗಿದೆ ಎಷ್ಟು ಕಡಿಮೆ ಆಗಿದೆ ಇಷ್ಟು ಜಾದಾ ಆಗಿದೆ ಆ ಪ್ಯಾಟರ್ನ್ ಆ ಟೆಕ್ನಿಕ್ ಇಲ್ಲಿ ಯೂಸ್ ಮಾಡಬಹುದು ಯು ಕ್ಯಾನ್ ಯೂಸ್ ದಟ್ ಟೆಕ್ನಿಕ್ ಓವರ್ ಹಿಯರ್ ಸೊ ಲೆಟ್ಸ್ ಸಾಲ್ವ್ ಬೈ 2 ಟೆಕ್ನಿಕ್ಸ್ ಮೆಥಡ್ ನಂಬರ್ 1 ಆಮೇಲೆ ಮೆಥಡ್ ನಂಬರ್ 2 both the methods let's check it out ಮೆಥಡ್ 1 ಏನಿದೆ ಟೋಟಲ್ ಡಿಸ್ಕೌಂಟ್ ನೋಡೋಣ ಎಷ್ಟಾಗುತ್ತದೆ ಓಕೆ 25 ಡಿಸ್ಕೌಂಟ್ ಆಮೇಲೆ 20 ಡಿಸ್ಕೌಂಟ್ ಸೊ ಯಾವ ಫಾರ್ಮುಲಾ a plus b plus ab by 100 what I told you in the first question ಡಿಕ್ರೀಸ್ ಅಂದ್ರೆ ಮೈನಸ್ ಯೂಸ್ ಮಾಡಬೇಕು ನನಗೆ ಹೇಳ್ರಿ ಡಿಸ್ಕೌಂಟ್ ಅಂದ್ರೆ ಏನ ಪ್ಲಸ್ ಆಗುತ್ತದೆ ಇಲ್ಲ ಡಿಸ್ಕೌಂಟ್ ಅಂದ್ರೆ ಕಡಿಮೆ ಡಿಸ್ಕೌಂಟ್ ಅಂದ್ರೆ ಏನ ಕಡಿಮೆ ಸೊ -25 ಬರೀರಿ -25 ಸೆಕೆಂಡ್ ಎಷ್ಟಿದೆ 20 ಸೊ -20 ಮೈನಸ್ ಇಂಟು ಮೈನಸ್ ಏನಾಗುತ್ತದೆ ಪ್ಲಸ್ ಸೈನ್ ಸೊ ಇಲ್ಲಿ ಪ್ಲಸ್ ಬರೀರಿ 25 20 ಯು ಕ್ಯಾನ್ ಡೂ ಇಟ್ ಡೈರೆಕ್ಟ್ಲಿ ಬಟ್ ಐ ವಿಲ್ ರೈಟ್ ಇಟ್ ನೌ ಡಿವೈಡೆಡ್ ಬೈ 100 ಕಟಿಂಗ್ ಮಾಡ್ರಿ ಸ್ವಲ್ಪ ಒಂದ್ಲೆ 25 4 4 1s are 4 4 5s are 20 -25 -20 ಅಂದ್ರೆ ಮೈನಸ್ ಎಷ್ಟು 45 ಪ್ಲಸ್ 5 ಅಂದ್ರೆ ಪ್ಲಸ್ 5 ಬರೀರಿ -45 ಪ್ಲಸ್ 5 ಅಂದ್ರೆ -40 ಅಂದ್ರೆ -40%
ಟೋಟಲ್ ಡಿಸ್ಕೌಂಟ್ ಇದು. ಸೊ ವಾಟ್ ಈಸ್ ದಿಸ್? ಇದು ಟೋಟಲ್ ಡಿಸ್ಕೌಂಟ್ 40%. ನೀವು ಹೇಳ್ರಿ 880 rupees ಇದು ಪೆನ್ ಪ್ರೈಸ್. ಈ ಪ್ರೈಸ್ ಮೇಲೆ 40% ಅಂದ್ರೆ ಎಷ್ಟು ಡಿಸ್ಕೌಂಟ್ ಆಗುತ್ತದೆ? ಚೆಕ್ ಇಟ್ ಔಟ್ ಹಿಯರ್. ಮೆಥಡ್ 2 ಆಮೇಲೆ ನೋಡೋಣ. 40% ಡಿಸ್ಕೌಂಟ್ ಇದೆ. ಯಾವ ಪ್ರೈಸ್ ಮೇಲೆ? 880 ಮೇಲೆ. ಸೊ ಲೆಟ್ಸ್ ಕಟ್ ಇಟ್. 0 0 0 0 ಕಟ್. 4 8s are 32, 4 8s are 32, 35, 352. Option number C, answer for the question, discount. What is method number 2? ಎರಡನೇ ಮೆಥಡ್ ಏನಿದೆ? 100 successive method ಯೂಸ್ ಮಾಡಬೇಕು. Let's check the second method for this. Everyone pause ಮಾಡ್ರಿ, ಬರೀರಿ ಆ ಮೆಥಡ್ ಫಸ್ಟ್, ಆಮೇಲೆ ಇಲ್ಲಿ ಬರೀ. ಓಕೆ, what is method number 2? ಈಗ ಸ್ಟಾರ್ಟಿಂಗ್ ಪ್ರೈಸ್ ಏನ್ ಮಾಡ್ರಿ? ಆಕ್ಚುಲಿ ಇಟ್ ಈಸ್ ಗಿವನ್ 100 ತಗೋಬೇಡ, ಇಲ್ಲಿ 880 is given. ಬರೀರಿ ಇಲ್ಲಿ 880. ಇದು ಪೆನ್ ಪ್ರೈಸ್ ಎಷ್ಟು? 880. ಈಗ ಏನಾಗುತ್ತದೆ ನೋಡ್ರಿ, ಎಷ್ಟು ಸಲ ಡಿಸ್ಕೌಂಟ್ ಇದೆ? 2 ಸಲ ಡಿಸ್ಕೌಂಟ್. 2 ಸಲ ಏನು ಬರಬೇಕು? 100 ಬರಬೇಕು. 100 ದಲ್ಲಿ 25 ಮೈನಸ್ ಮಾಡ್ರಿ, 75. 100 ದಲ್ಲಿ 20 ಮೈನಸ್ ಮಾಡ್ರಿ, 80 ಬರ್ತದೆ. ಕಟಿಂಗ್ ಮಾಡ್ರಿ, 100 ಕಟ್, 20 ಕಟ್. 25 ಟೇಬಲ್, 25 3s 25 4s, 4 ಒಂದ್ಲಿ 4 ಎಡ್ಲಿ. ಈಗೆಲ್ಲ ಗುಣಾಕಾರ ಮಾಡ್ರಿ. 3 into 2 6 and 6 multiplied by 88 ಗುಣಾಕಾರ ಮಾಡ್ರಿ. 6 8s are 48, 6 8s are 48, 52, 550, 28 ಬರುತ್ತದೆ. ಇದಕ್ಕೆ ಕ್ವಶನ್ ಆನ್ಸರ್ ಇಲ್ಲ. ಈ 880 ಇದು ಸ್ಟಾರ್ಟಿಂಗ್ ಪ್ರೈಸ್, ಮಾರ್ಕ್ ಪ್ರೈಸ್. ನಿಮ್ಗೂ ಡಿಸ್ಕೌಂಟ್ ಮಾಡಿ ಹೌ ಮಚ್ ಯು ಆರ್ ಗೆಟಿಂಗ್ ಇಟ್ ಫಾರ್? 528 rupees ಯು ಆರ್ ಗೆಟಿಂಗ್. ಇಲ್ಲಿಂದ ಇಲ್ಲೇ ಎಷ್ಟು ಕಡಿಮೆ ಆಗಿದೆ? ಅದೇ ನಮ್ದು ಆನ್ಸರ್ ಫಾರ್ ದ ಕ್ವೆಶ್ಚನ್. 880 ಆ ಸಂಖ್ಯೆಯಿಂದ 528ಗೆ ಏನ್ ಮಾಡ್ರಿ? ಮೈನಸ್ ಮಾಡ್ರಿ. 2 ಆಮೇಲೆ ಇದು 5 ಆಮೇಲೆ ಇದು ಎಷ್ಟು? 3. 352. ಆನ್ಸರ್ ಫಾರ್ ದ ಕ್ವೆಶ್ಚನ್ ಆಪ್ಷನ್ ನಂಬರ್ ಸಿ. ದಟ್ ಈಸ್ ದ ಟೋಟಲ್ ಡಿಸ್ಕೌಂಟ್. ಇಲ್ಲಿಂದ ಇಲ್ಲೇ ಎಷ್ಟು ಕಡಿಮೆ ಅಂದ್ರೆ ಎಷ್ಟು ಕಡಿಮೆ ಆಗಿದೆ? 352. That's the answer for the question. I hope this is clear to each and every one. Yes. So these are the different questions we have seen. Yes. Now again I will tell you, if you are interested, it is not compulsory, then you can just, if you are interested for the online batch, okay, online batch Kannada ಮತ್ತು English ಎರಡು medium, I have prepared it. Special mathematics for the central government examination, type wise easy level ರಿಂದ ಸ್ವಲ್ಪ medium level ಆ ಪ್ರಕಾರ ಐತೆ. ಪ್ರತಿ ಒಂದು ಚಾಪ್ಟರ್ ದಲ್ಲಿ almost 100 to 150 questions will be there around type 1 2 3 4 5 6. So you can contact me. The number is given in the description. Thank you everyone. Jai Hind. Let's end it.